ಒನ್ ಇಂಡಿಯಾ ವೀಕ್ಷಕರಿಗೆ ನಮಸ್ಕಾರ. ನಾನು ಗೌತಮ್ ಹೆಗ್ಡೆ. ಇತ್ತೀಚೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಗ್ರೀನ್ಲ್ಯಾಂಡ್ ಮತ್ತು ಪನಾಮ ಕಾಲುವೆ ಮೇಲೆ ಅಮೆರಿಕ ನಿಯಂತ್ರಣವನ್ನ ಪುನಃ ಸ್ಥಾಪಿಸಬೇಕು ಅಂತ ಮುಂದಾಗಿದ್ದಾರೆ. ಟ್ರಂಪ್ ಪ್ರಕಾರ ಗ್ರೀನ್ಲ್ಯಾಂಡ್ ಅಮೆರಿಕದ ಭದ್ರತೆಗಾಗಿ ಪ್ರಮುಖವಾಗಿದೆ. ಚೀನಾದ ಪ್ರಭಾವ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅಮೆರಿಕ ಹಿತಾಸಕ್ತಿಗಾಗಿ ಇದು ಅತ್ಯಂತ ಮಹತ್ವಪೂರ್ಣ ಹೆಜ್ಜೆ ಅಂತ ಟ್ರಂಪ್ ಅವರು ಹೇಳ್ತಾರೆ. ಪನಾಮ ಕಾಲುವೆ ಪೆಸಿಫಿಕ್ ಮಹಾಸಾಗರ ಮತ್ತು ಕೆರೇಬಿಯನ್ ಸಮುದ್ರವನ್ನ ಸಂಪರ್ಕಿಸುವ ಪ್ರಮುಖ ಜಲಮಾರ್ಗವಾಗಿದೆ. ಟ್ರಂಪ್ ಅವರು ಪನಾಮ ಕಾಲುವೆ ಚೀನಾದ ಕಂಪನಿಗಳ ನಿಯಂತ್ರಣದಲ್ಲಿ ಇದೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಪನಾಮಾದ ಅಧ್ಯಕ್ಷ ಜೋಸ್ ರೌಲ್ ಮುಲಿನೋ ಈ ಆರೋಪವನ್ನ ನಿರಾಕರಿಸಿದ್ದಾರೆ. ನಮ್ಮ ಸ್ವಾತಂತ್ರ್ಯ ಮತ್ತು ನಿಯಂತ್ರಣಕ್ಕೆ ಯಾವುದೇ ಹಾನಿ ತರೋದಿಲ್ಲ ಎಂದು ಅವರು ಹೇಳಿದ್ದಾರೆ. ಗ್ರೀನ್ಲ್ಯಾಂಡ್ನ ಪ್ರಧಾನಮಂತ್ರಿ ಸಹ ಟ್ರಂಪ್ ಅಭಿಪ್ರಾಯಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಭವಿಷ್ಯವನ್ನ ನಾವು ನಿರ್ಧರಿಸೋಣ, ನಾವು ಹಾಗೂ ಗ್ರೀನ್ಲ್ಯಾಂಡ್ ಪನಾಮ ಮಾರಾಟಕ್ಕಿಲ್ಲ ಅಂತ ಅವರು ಹೇಳಿದ್ದಾರೆ. ಭದ್ರತಾ ತಜ್ಞರು ಏನ್ ಹೇಳ್ತಾರೆ ಅಂದ್ರೆ, ಈ ಸ್ಥಳಗಳ ಮೇಲಿನ ನಿಯಂತ್ರಣ ಅಮೆರಿಕ ಭೂ ರಾಜಕೀಯ ಪ್ರಭಾವವನ್ನ ಹೆಚ್ಚಿಸಿರಬಹುದು. ಪನಾಮ ಕಾಲುವೆ ಮೇಲೆ ನಿಯಂತ್ರಣವು ಸಾಗಣೆ ಮಾರ್ಗದಲ್ಲಿ ಅಮೆರಿಕ ಹಿತಾಸಕ್ತಿಯನ್ನ ರಕ್ಷಿಸುತ್ತದೆ ಅಂದಿದ್ದಾರೆ. ಈ ವಿಷಯವು ಮುಂದಿನ ದಿನಗಳಲ್ಲಿ ಹೆಚ್ಚು ಚರ್ಚೆಗೆ ಕಾರಣವಾಗಬಹುದು. ಗ್ರೀನ್ಲ್ಯಾಂಡ್ ಮತ್ತು ಪನಾಮ ಕಾಲುವೆ ಮೇಲೆ ನಿಯಂತ್ರಣವು ಅಮೆರಿಕ ಮತ್ತು ಇತರ ರಾಷ್ಟ್ರಗಳ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತದೆ. ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಪ್ರತಿ ಹಂತದಲ್ಲಿ ಶಕ್ತಿಯ ಉಪಯೋಗ, ಹಿತಾಸಕ್ತಿ ಕ್ರಮಗಳು ಎಷ್ಟು ಮಹತ್ವದಾಗಿದೆ ಎಂಬುದನ್ನು ಈ ಘಟನೆಗಳಿಂದ ನಮಗೆ ಕಲಿಯಬಹುದು. ಟ್ರಂಪ್ ಅವರು ಗ್ರೀನ್ಲ್ಯಾಂಡ್ ಮತ್ತು ಪನಾಮ ಕಾಲುವೆ ಮೇಲೆ ಆಸಕ್ತಿ ವ್ಯಕ್ತಪಡಿಸಿದ್ದಾರೆ. ಆದರೂ ಯಾವುದೇ ನಿಯಂತ್ರಣ ಅಥವಾ ಸೇನಾ ಉಪಯೋಗ ನಡೆದಿಲ್ಲ. ಪನಾಮ ಮತ್ತು ಗ್ರೀನ್ಲ್ಯಾಂಡ್ ಸರ್ಕಾರಗಳು ಸ್ಪಷ್ಟ ವಿರೋಧವನ್ನ ವ್ಯಕ್ತಪಡಿಸುತ್ತಿವೆ. ಮುಂದಿನ ದಿನಗಳಲ್ಲಿ ಈ ವಿಷಯದ ಮೇಲೆ ಹೆಚ್ಚಿನ ಚರ್ಚೆಗಳು ನಡೆಯಲಿವೆ. ಸಾಗಣೆ ಮಾರ್ಗಗಳ ಹಕ್ಕು ಮತ್ತು ನಿಯಂತ್ರಣಗಳು ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ನಾವು ಮತ್ತೆ ನೋಡಬೇಕಾಗಿದೆ. ಅಮೆರಿಕದಿಂದ ಸುಮಾರು 4600 ಕಿಲೋಮೀಟರ್ ದೂರದಲ್ಲಿರುವ ಪನಾಮ ಕಾಲುವೆ ಮೇಲೆ ಟ್ರಂಪ್ ಕಣ್ಣಿಟ್ಟಿದ್ಯಾಕೆ ನೋಡೋಣ ಬನ್ನಿ. ಟ್ರಂಪ್ ಅವರು ಪನಾಮದ ಮೇಲೆ ಕಣ್ಣಿಡೋಕೆ ಮುಖ್ಯ ಕಾರಣಗಳು ಏನಂತ ನಾವು ಹೇಳ್ತೀವಿ ಕೇಳಿ. ಪನಾಮ ಕಾಲುವೆ ಭಾರಿ ದೊಡ್ಡ ಸಾಗಣೆಯ ಮಾರ್ಗ. ಅಂದ್ರೆ ಪನಾಮ ಕಾಲುವೆ ಪೆಸಿಫಿಕ್ ಮಹಾಸಾಗರ ಮತ್ತು ಅಟ್ಲಾಂಟಿಕ್ ಸಮುದ್ರವನ್ನ ಸಂಪರ್ಕಿಸುವ ಪ್ರಮುಖ ಜಲಮಾರ್ಗವಾಗಿದೆ. ಇದರಿಂದ ವಾಣಿಜ್ಯ, ಸಾಗಣೆ ಮತ್ತು ಜಾಗತಿಕ ಆರ್ಥಿಕ ಚಟುವಟಿಕೆಯಲ್ಲಿ ಪಾತ್ರವನ್ನ ವಹಿಸುತ್ತದೆ. ಎರಡನೆಯದು ಅಂತಾರಾಷ್ಟ್ರೀಯ ಭದ್ರತೆ. ಟ್ರಂಪ್ ಪ್ರಕಾರ ಪನಾಮ ಕಾಲುವೆ ಅಮೆರಿಕದ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಿದ್ದು. ಶತ್ರು ರಾಷ್ಟ್ರಗಳನ್ನ ಮಟ್ಟ ಹಾಕೋಕೆ ಇದು ಬೇಕಾಗಿದೆ. ಮೂರನೆಯದು ಚೀನಾದ ಪ್ರಭಾವವನ್ನು ತಡೆಯಲು. ಹೌದು, ಪನಾಮದಲ್ಲಿ ಚೀನಾದ ಕಂಪನಿಗಳು ನಿರ್ವಹಣೆಯಲ್ಲಿ ಭಾಗವಹಿಸುತ್ತಿರೋದ್ರಿಂದ ಅಮೆರಿಕದ ಹಿತಾಸಕ್ತಿಗಾಗಿ ಹಾನಿಯಾಗಬಹುದು ಎಂದು ಟ್ರಂಪ್ ಭಾವಿಸಿದ್ದಾರೆ. ನಾಲ್ಕನೆಯದು ಅಮೆರಿಕ ಭೂ ರಾಜಕೀಯ ಹಿತಾಸಕ್ತಿ. ಕಾಲುವೆಯ ಮೇಲೆ ನಿಯಂತ್ರಣ ಹೊಂದಿರೋದ್ರಿಂದ ಅಮೆರಿಕ ಸಾಗಣೆಯ ಮಾರ್ಗಗಳು, ವಾಣಿಜ್ಯ ಮತ್ತು ಭದ್ರತೆ ಮೇಲೆ ನೇರ ಪ್ರಭಾವ ಬೀರುತ್ತದೆ. ಐದನೆಯದು ತ್ವರಿತ ತಂತ್ರಜ್ಞಾನ ಮತ್ತು ನ್ಯಾವೆಲ್ ಪ್ರಯೋಜನ. ಅಮೆರಿಕದ ನೌಕಾ ಚಟುವಟಿಕೆ ಮತ್ತು ಚೀನಾ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು ಪ್ರಮುಖ ಸ್ಥಳವಾಗಿದೆ. ಅಮೆರಿಕ ಆರ್ಥಿಕ ಭದ್ರತೆ ಮತ್ತು ಜಾಗತಿಕ ಪ್ರಭಾವವನ್ನು ಕಾಯ್ದುಕೊಳ್ಳಲು ಟ್ರಂಪ್ ಪನಾಮ ಕಾಲುವೆ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸರಿ, ಹಾಗಾದ್ರೆ ಮುಂದಿನ ಸುದ್ದಿಯೊಂದಿಗೆ ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.